ಮೂವಿ ಫ್ಯಾನ್ಸ್ ಎಲ್ಲರ ಜೀವನದಲ್ಲೂ ಅಜ್ಜಿ ಅನ್ನೋದು ಒಂದು ಮಹತ್ವದ ಸ್ಟೋರಿ ಅಂತಲೇ ಅನ್ಬೋದು. ಅವರ ಹಳೆ ಕಾಲದ ಸ್ಟೋರೀಸ್ಗಳು, ಅವರ ಅನುಭವಗಳನ್ನು ನಮಗೆ ಸಾರುತ್ತಾ ಹೇಳುತ್ತಾ ಬೆಳೆಸಿರ್ತಾರೆ ಅಂತ ಅನ್ಬೋದು. ಅದೇ ರೀತಿ ಎಲ್ಲ ಅಜ್ಜಿಗಳು ಒಂದೇ ಥರ ಅಲ್ಲ. ಕೆಲವೊಂದು ಅಜ್ಜಿಗಳು ತೀಟ್ಲೆ ತಮಾಷೆಯಾಗಿ, ಒಂದು ಎಮೋಷ್ನಲ್ ಆಗಿ, ಒಂದು ರಗೈಡ್ ಆಗಿ, ಒಂದು ಡಿಮ್ಯಾಂಡಿಂಗ್ ಆಗಿ ಕೆಲವೊಬ್ರು ಅಜ್ಜಿಗಳು ಇದ್ದಾರೆ ಅಂತ ಅನ್ಬೋದು. ಆ ಥರ ಒಂದು ಸಿಮಿಲರ್ ಪ್ಯಾಟ್ರನಲ್ಲೇ ಒಂದು ಮೂವಿ ಬರ್ತಾ ಇದೆ, ತಾಯಿ ಕಳವಿ ಅಂತ. ಇದರಲ್ಲೂ ಈ ಅಜ್ಜಿ ಒಂದು ಗ್ಯಾಂಗ್ಸ್ಟರು ಮತ್ತು ಊರಲ್ಲಿರೋರ್ನೆಲ್ಲ ಎದುರಿಸ್ಕೊಂಡು ಒಂದು ಬಡ್ಡಿ ವ್ಯವಹಾರ ಮಾಡ್ತಾರೋ ಅಜ್ಜಿ. ಆದರೆ ಈ ಅಜ್ಜಿಗೆ ಭಾಳಷ್ಟು ಆಸ್ತಿ ಇದೆ. ಆ ಆಸ್ತಿಗೆ ಕಣ್ಣಾಕಿರೋ ಅವರ ಮಕ್ಕಳು. ಅದಕ್ಕಾಗಿ ಈ ಅಜ್ಜಿಗೆ ಹುಷಾರಿಲ್ಲದೆ ಸಿಚುವೇಶನ್ ಆಗುತ್ತೆ. ಆ ಸಿಚುವೇಶನ್ನ ಸದುಪಯೋಗ ಪಡಿಸ್ಕೊಳ್ಳೋ ಮಕ್ಕಳು ಆಸ್ತಿಗೋಸ್ಕರ ಹಲವಾರು ಹೊಡೆದಾಟಗಳು ಮಾಡ್ತಾರೆ. ಅವ್ರ ಇಂಟರ್ನಲ್ಲಿ ಕೆಲವೊಂದು ಹೊಡೆದಾಟಗಳು ಇರುತ್ತೆ. ಅದು ಎಲ್ಲಿಗೆ ಹೋಗಿ ತಲುಪುತ್ತೆ, ಹಾಗೆ ಈ ಅಜ್ಜಿ ಆಸ್ತಿಗಳನ್ನು ಭಾಗ ಮಾಡ್ಕೊತಾರ, ಇಲ್ಲ ಕಥೆಯಲ್ಲಿ ಏನಾರ ಟ್ವಿಸ್ಟ್ ಇದೆಯಾ ಅನ್ನೋದರ ನಾವು ತಿಳ್ಕೊಬೇಕಂದ್ರೆ ಈ ಮೂವಿ ರಿಲೀಸ್ ಆಗೋ ತನಕ ಕಾಯಬೇಕು. ನನಗೆ ಮೇಜರಾಗಿ ಈ ಅಜ್ಜಿಯ ಕ್ಯಾರೆಕ್ಟ್ರು ಸಖತ್ ಆರ್ಕಾಗಿ ಬರ್ಕೊಂಡಿದ್ದಾರೆ ಅಂತ ಅನ್ಬೋದು. ಆ ಅಜ್ಜಿ ಹೇಳೋದ್ರಲ್ಲಿ ಒಂದು ಒಳ್ಳೆ ಪಾಯಿಂಟು ಇದೆ, ಹಾಗೆ ತಮಾಷೆಯಾಗೂ ಇದೆ ಅಂತ ಅನ್ಬೋದು. ಹಾಗೆ ಕ್ಯಾರೆಕ್ಟರೈಸೇಷನ್ಸ್ಗಳನ್ನು ಟ್ರೈಲರ್ ರಿವೀಲ್ ಮಾಡಿರೋ ವಿಧಾನ ಚೆನ್ನಾಗಿದೆ ಅಂತ ಅನ್ಬೋದು. ಹಾಗೆ ಅಲ್ಲಲ್ಲಿ ಸ್ವಲ್ಪ ಹ್ಯೂಮರ್ ಎಲಿಮೆಂಟ್ಸ್ಗಳು ಸಿಕ್ಕಾಪಟ್ಟೆ ವರ್ಕೌಟ್ ಆಯಿತು ಅಂತ ಅನ್ಬೋದು. ಫಾರ್ ಎಕ್ಸಾಂಪಲು, ಅಜ್ಜಿಯ ತಲೆಯ ಎಕ್ಸ್ರೇ ತೆಗ್ದು ಒಂದು ರಿಪೋರ್ಟ ತೋರಿಸ್ತಾ ಇದ್ರೆ ಅಲ್ಲೆಲ್ಲರ ಆಸ್ತಿ ಕಾಣ್ತಾ ಇದೆಯಾ, ಭಾಗ ಎಲ್ಲಿದೆ ಅಂತ ನೋಡಿ ಡಾಕ್ಟ್ರೆ ಅಂತ ಹೇಳೋ ಡೈಲಾಗ್ಸ್ಗಳೆಲ್ಲ ಸಖತ್ ಫನ್ನಿಯಾಗಿತ್ತು. ಹಾಗೆ ಡೈಲಾಗ್ಸ್ ರೈಟಿಂಗು ಸಖತ್ತಾಗಿ ಬರ್ಕೊಂಡಿದ್ದಾರೆ ಅಂತ ಅನ್ಬೋದು. ಹಾಗೆ ಇದರಲ್ಲಿ ಬ್ಯಾಕ್ಗ್ರೌಂಡ್ ಮ್ಯೂಸಿಕ್ ಚೆನ್ನಾಗಿದೆ. ಆ ವಿಜುವಲೈಸೇಷನ್ನು, ಅಲ್ಲಿ ಸೊಗಡನ್ನು ತೋರಿಸಿರೋ ವಿಧಾನ ಬ್ಯೂಟಿಫುಲ್ ಆಗಿದೆ ಅಂತ ಅನ್ಬೋದು. ಲಿಟ್ರಲ್ ಆಗಿ ಟ್ರೈಲರ್ ಆಗಿ ಒಂದು ಸ್ಮೂದಿಯಾಗಿ, ಒಂದು ಎಮೋಷ್ನಲ್ ಆಗಿ ಕನೆಕ್ಟ್ ಆಗೋ ರೀತಿ ಇತ್ತು ಅಂತ ಅನ್ಬೋದು. ಹಾಗೆ ಮೂವಿ ರಿಲೀಸಿಂಗು ಪೋಸ್ಟ್ಪೋನ್ಡ್ ಆಗಿರೋ ಕಾರಣ ಇದೇ ಫೆಬ್ರವರಿ 27ಕ್ಕೆ ಈ ಮೂವಿ ರಿಲೀಸ್ ಆಗ್ತದೆ ಅಂತ ಅನ್ಬೋದು. ನೀವಿನ್ನೂ ಈ ಟ್ರೈಲರ್ನ ಚೆಕ್ಔಟ್ ಮಾಡಿಲ್ಲ ಅಂದರೆ ಒಂದ್ಸತಿ ವಿಸಿಟ್ ಮಾಡಿ, ಚೆಕ್ಔಟ್ ಮಾಡಿ. ನೋಡಾದ್ಮೇಲೆ ಏನು ಅನಿಸ್ತು ಅನ್ನೋದನ್ನು ಮರೀದೆ ನನಗೆ ಕಮೆಂಟ್ ಮಾಡಿ. ಲಿಟ್ರಲ್ ಆಗಿ ನಮ್ಮಜ್ಜಿ ನಾಪ್ಕೊಂಬಂದರು ಈ ಟ್ರೈಲರ್ ನೋಡ್ತಾ. ಹಾಗೆ ಮುಂದಿನ ವೀಡಿಯೋದಲ್ಲಿ ಸಿಗ್ತೀನಿ.